ರಾಜ್ಯದಾದ್ಯಂತ ಮಳೆ ಸುರಿತಾ ಇದೆ. ಬೆಂಗಳೂರಲ್ಲಿ ಮಳೆ ಜಾಸ್ತಿಯಾಗಿ ಬಿದ್ದಿದ್ದು ಮಳೆಯ ಜೊತೆಗೆ ಮರಗಳು ಕೂಡ ಬಿದ್ದಿವೆ. ಈ ಮರಗಳು ಬಿದ್ದಿದ್ದರಿಂದ ಸಾಕಷ್ಟು ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿವೆ. ಸರಣಿ ಅವಾಂತರಗಳೇ ನಡೆದು ಹೋಗಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಲವು ಮರಗಳು ಅಪಾಯದ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾವಾಗ ಬೇಕಾದರೂ ಈ ಮರಗಳು ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಿಬಿಎ ಎಚ್ಚರಿಕೆಯನ್ನು ವಹಿಸುತ್ತಾ ಕ್ರಮವನ್ನು ಕೈಗೊಳ್ಳುತ್ತಾ ನೋಡಬೇಕು. ಮಳೆ ಬರುತ್ತೆ, ಮರವೂ ಉರುಳುತ್ತೆ. ಬೆಂಗಳೂರಲ್ಲಿದ್ದಾವೆ ಡೆಡ್ಲಿ ಡೇಂಜರಸ್ ಮರಗಳು. ಮರ ತೆರವಾಗದಿದ್ರೆ ಪ್ರಾಣ ತೆರವು ಖಂಡಿತ. ಒಂದು ಬಾರಿ ಈ ದೃಶ್ಯಗಳನ್ನ ನೋಡಿ. ಬೃಹತ್ ಮರಗಳ ಮಧ್ಯೆ ಕಾರು, ಬೈಕ್ಗಳು ಅಪ್ಪಚ್ಚಿಯಾಗಿವೆ. ಮರದ ಒಂದೇ ಒಂದು ಬೃಹತ್ ರೆಂಬೆ ಬಿದ್ದು ವಾಹನಗಳು ಜಖಮ್ಮಾಗಿವೆ. ಮತ್ತೊಂದು ಕಡೆ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರೋ ಮರ ಕಾರನ್ನ ಪೀಸ್ ಮಾಡಿದೆ. ವಾಹನಗಳೇನೋ ಇಲ್ಲಿ ನಜ್ಜುಗುಜ್ಜಾಗಿರೋದು ಸ್ವಲ್ಪ ಮಟ್ಟಿಗೆ ಓಕೆ. ಒಂದು ವೇಳೆ ಮರ ಬಿದ್ದ ಜಾಗದಲ್ಲಿ ಮನುಷ್ಯರು ಇದ್ದಿದ್ರೆ ದುರಂತವೇ ನಡೆದು ಹೋಗ್ತಿತ್ತು. ದಾರಿಯಲ್ಲಿ ಹೋಗ್ತಾ ಇದ್ದೋರು ಸ್ಮಶಾನ ಯಾತ್ರೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಉರುಳುತ್ತಿವೆ ಬೃಹತ್ ಮರಗಳು. ಜಸ್ಟ್ ಬಚಾವ್ ಜನರು. ಈ ದೃಶ್ಯವನ್ನ ಒಮ್ಮೆ ನೋಡಿ. ಇದು ಮಳೆಗೆ ಮರ ಉರುಳಿರೋ ಸಿಸಿಟಿವಿ ದೃಶ್ಯ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು, ಮಳೆ ಬರ್ತಿದೆ ಅಂತ ಮರದ ಅಡಿಯಲ್ಲಿ ನಿಂತಿದ್ದ ಜನರ ಮೇಲೆಯೇ ಮರ ಉರುಳಿದೆ. ಮರ ಬೀಳುತ್ತಿದ್ದಂತೆ ಕೆಲವರು ಓಡಿ ಹೋಗಿದ್ದಾರೆ. ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇದನ್ನು ಒಂದು ಬಾರಿ ನೋಡಿ. ಬೈಕ್ನಲ್ಲಿ ಬರ್ತಿದ್ದ ವೇಳೆ ಬೈಕ್ ಮೇಲೆ ಬೃಹತ್ ಮರ ಬಿದ್ದು ಬೈಕ್ ಸವಾರ ಅಭಿಷೇಕ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬೆಂಗಳೂರಿನ ನಂದಿನಿ ಲೇಔಟ್ ಬಳಿ ಈ ಘಟನೆ ನಡೆದಿದ್ದು, ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲ್ ಫ್ರಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದ್ದಾನೆ ಸರ್. ಈಗ ಆಪರೇಷನ್ ಆಯ್ತು, ರಾತ್ರಿಯಿಂದ ಆಪರೇಷನ್ ಆಯ್ತು. ಸ್ವಲ್ಪ ಮೂಗೆಟ್ಗಳು ಬಿದ್ದಿದೆ. ಅದಲ್ಲದೆ ತೊಡೆಯನ್ನ ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಆಗಿ ಬೋನ್ ಕಟ್ ಆಗಿ ಆಪರೇಷನ್ ಆಗಿ ರಾಡ್ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 3 to 4 months ಮಿನಿಮಮ್ ಮೇ ಬಿ ಟೇಕ್ ಆದ್ಮೇಲೆ. ಜನ ಎಲ್ಲ ಒಳ್ಳೆ ಕೋಪರೇಟ್ ಮಾಡಿದ್ರು. ಎಲ್ಲ ಗೊತ್ತಿರೋರು ಬಂದ್ರು, ವೆಲ್ ವಿಷರ್ಸು. ಚೆನ್ನಾಯ್ತು ಮೇಡಮ್. ಅಂದ್ರೆ ಆಚೆ ಬರಕ್ಕೆ ಆಗ್ತಾ ಇರಲಿಲ್ಲ ಸರ್. ಒಂದ್ ಕಡೆ ಫ್ಯಾಕ್ಟರಿ ಮೇಂಟೆನೆನ್ಸ್ ಮಾಡ್ತಾರೆ. ಈ ಕಡೆಯಿಂದ ಬಂದೆ, ಅವ್ರು ಈ ಕಡೆಯಿಂದ ಬರ್ತಾ ಇದ್ರು. ನಾನು ಬರ್ಬೇಕಾದ್ರೆ ಜಸ್ಟ್ ಪಾಸ್ ಆಗಿ ಅಂಗಡಿ ಮುಂದೆ ನಿಂತ್ಕೊಂಡೆ. ನಮ್ದು ಇಲ್ಲೇ ಶಾಪು. ಅಂಗಡಿ ಮುಂದೆ ನಿಂತ್ಕೊಂಡೆ. ದಮ್ ಅಂತ ಸೌಂಡ್ ಬಂತು. ಏನಂತ ನೋಡಿದ್ರೆ ರೊಂಬೆ ಕಂಬೆ ಜೋರಾಗಿ ಬಿತ್ತು. ಬಿದ್ದಾದ್ಮೇಲೆ ಅವ್ರು ಸಿಕ್ಕಾಕೊಂಡಿದ್ರು. ಅವ್ರ ಬೈಕಲ್ಲಿ ಬರ್ತಾ ಇದ್ರು. ಅವ್ರು ಹೆಲ್ಮೆಟ್ ಹಾಕೊಂಡು ನೀಟಾಗಿ ಬೈಕಲ್ಲಿ ಬರ್ತಾ ಇದ್ರು. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಅವ್ರ ಮೇಲೆನೆ ಬಿದ್ದಿದೆ. ಅವ್ರ ಮೇಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿ ಅವ್ರು ಬರಕ್ ಆಗ್ಲಿಲ್ಲ. ಒದ್ದಾಡ್ಬಿಟ್ಟಿದ್ದಾರೆ. ಅಂದ್ರೆ ಮರಗಿರ ಎಲ್ಲ ಈ ತರದೆಲ್ಲ ಬಿದ್ಬಿಟ್ಟಿತ್ತು. ಆಮೇಲೆ ಚೀರೋ ಸೌಂಡ್ ನೋಡಿ ನಾವು ಏನಾಯ್ತು ಅಂತ ಒಳಗಡೆ ನೋಡಿದಾಗ ಅವ್ರು ಒದ್ದಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಎಳೆದು ತೆಗಿಬೇಕಾದ್ರೆ ಹರಸಾಹಸ ಮಾಡ್ದಂಗೆ ಆಯ್ತು. ವೈಯಾಲಿ ಕಾವಲ್ನಲ್ಲೂ ಬೃಹತ್ ಮರವೊಂದು ರಸ್ತೆಗೆ ಉರುಳಿದೆ. ಮರ ಬಿದ್ದು ಮನೆಗೂ ಹಾನಿಯಾಗಿದ್ದು, ಒಂದು ಬೈಕ್ ಜಖಂಗೊಂಡಿದ್ದು, ವಿದ್ಯುತ್ ಕಂಬಕ್ಕೂ ಹಾನಿಯಾಗಿದೆ. ರಿಚ್ಮಂಡ್ ರಸ್ತೆಯ ಬಳಿಯಲ್ಲೂ ಮರಗಳು ಬುಡಮೇಲಾಗಿವೆ. ಗುರುವಾರ ಸಂಜೆ ಸುರಿದ ಗಾಳಿ ಮಳೆಗೆ ಒಂದೇ ಕಡೆ 3 ಮರ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ಜಖಮ್ಮಾಗಿದೆ. ವಿಜಯನಗರದಲ್ಲಿ ಬೃಹತ್ ಮರ ಉರುಳಿ ಬಿದ್ದು ಭಾರೀ ಹಾನಿಯಾಗಿದೆ. ವಿಜಯನಗರದ 7ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿದೆ. ಮರ ಬಿದ್ದ ಪರಿಣಾಮ ಒಂದು ಕಾರು, ಬೈಕ್ ಜಖಂಗೊಂಡಿದೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಭಾರೀ ಗಾತ್ರದ ರೆಂಬೆಗಳೂ ಧರೆಗುರುಳಿದೆ. ಮರದ ರೆಂಬೆ ಬಿದ್ದು ಕಾರು ಜಖಂಗೊಂಡಿದೆ. ಜೋರು ಗಾಳಿ ಮಳೆಗೆ ರೆಂಬೆ ಮುರಿದು ಕಾರ್ ಮೇಲೆ ಬಿದ್ದಿದೆ. ಘಟನೆಯಲ್ಲಿ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇದೆಲ್ಲ ಈಗ ಆಗಿರೋ ಅನಾಹುತ. ಈ ಅನಾಹುತಗಳೇ ಬೆಂಗಳೂರಿಗರನ್ನ ಕಂಗೆಡುವಂತೆ ಮಾಡಿವೆ. ಒಂದೊಂದು ಮರ ಬಿದ್ದಾಗಲೂ ಜನರು ಬೆಚ್ಚಿ ಬೀಳುತ್ತಾ ಇದ್ದಾರೆ. ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಜನರ ಜೀವ ಬಲಿ ತಗೋಬೇಕು ಅಂತ ಮರಗಳು ಕಾದು ನಿಂತಿವೆ. ಮಳೆ ಗಾಳಿಗೆ ಪ್ರಾಣ ಕೈಯಲ್ಲಿ ಹಿಡಿದು ಸಿಲಿಕಾನ್ ಸಿಟಿ ಮಂದಿ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯಕ್ಕೆ ಒಣಗಿರೋ, ಬೀಳೋ ಹಂತದ ಮರಗಳನ್ನು ತೆರವು ಮಾಡಬೇಕಾದ ಪಾಲಿಕೆ ಆ ಕೆಲಸವನ್ನ ಇನ್ನೂ ಮಾಡ್ತಾ ಇಲ್ಲ. ಪಾಲಿಕೆ ತನ್ನ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಕೆಲವು ಮರಗಳೇ ಸಾಕ್ಷ್ಯ ನುಡಿಯುತ್ತಿವೆ. ಟೊಳ್ಳಾದ ಬುಡ ಮೇಲಾಗಲು ಕೌಂಟ್ ಡೌನ್. ಈ ಮರಗಳನ್ನ ಒಮ್ಮೆ ನೋಡಿ. ಈ ಮರಗಳು ನಂದಿನಿ ಲೇಔಟ್ ಸುತ್ತಮುತ್ತಲೂ ಇರೋ ಮರಗಳು. ಈ ಮರಗಳನ್ನ ನೋಡಿದ್ರೇನೆ ಭಯವಾಗುತ್ತೆ. ಯಾಕಂದ್ರೆ ಆ ಮರಗಳ ಬುಡಗಳಲ್ಲೇ ಶಕ್ತಿ ಇಲ್ಲ. ಯಾವಾಗ ಬೇಕಾದ್ರೂ ಉರುಳಬಹುದು ಅನ್ನೋ ಹಾಗೆ ಆ ಮರಗಳ ಬುಡ ಟೊಳ್ಳಾಗಿದೆ. ಇಂಥ ಮರಗಳೇ ಮಳೆ ಗಾಳಿ ಹೆಚ್ಚಾದಾಗ ರಸ್ತೆ ಮೇಲೆ ಬೀಳುತ್ತವೆ. ಇಲ್ಲ ಅಂದ್ರೆ ಮನೆಗಳ ಮೇಲೆ ಉರುಳುತ್ತವೆ. ಜನರ ಮೇಲೆ ಬಿದ್ರಂತೂ ಪ್ರಾಣಹಾನಿ 100% ಸತ್ಯ.
ಒಣಗಿದ ಮರಗಳು ಉರುಳೋದೊಂದೇ ಬಾಕಿ. ಈ ಮರಗಳು ಲೋಕಭವನ ರಸ್ತೆಯಲ್ಲಿರೋ ಮರಗಳು. 3 ಮರಗಳು ಒಣಗಿ ರಸ್ತೆ ಪಕ್ಕದಲ್ಲೇ ನಿಂತಿವೆ. ಯಾವಾಗ ಬೇಕಾದ್ರೂ ಯಾರ ಮೇಲಾದ್ರೂ ಬೀಳೋ ಸ್ಥಿತಿಯಲ್ಲಿವೆ. ಇಂಥ ಅಪಾಯಕಾರಿ ಮರಗಳನ್ನ ಜಿಬಿಎ ಇನ್ನೂ ತೆರವು ಮಾಡಿಲ್ಲ. ಅಂದಹಾಗೆ ಈ ಲೋಕಭವನ ರಸ್ತೆಯಲ್ಲಿ ಯಾವಾಗಲೂ ಸಂಚಾರ ದಟ್ಟಣೆ ಇರುತ್ತೆ. ಯಾವುದೇ ಕ್ಷಣದಲ್ಲಿ ಗಾಳಿ ಮಳೆಗೆ ಮರಗಳು ಬೀಳೋ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ವಹಿಸಿ ತಡ ಮಾಡಿದ್ರೆ ದುರಂತ ಸಂಭವಿಸೋ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ನಿವಾಸ ಆಫೀಸ್ ಬಳಿಯೂ ಡೇಂಜರ್ ಮರ. ಕುಮಾರಕೃಪಾ ರಸ್ತೆಯಲ್ಲಿರೋ ಸಿಎಂ ನಿವಾಸ ಮತ್ತು ಆಫೀಸ್ ಬಳಿಯೂ ಅಪಾಯಕಾರಿ ಮರಗಳಿವೆ. ಇದರಲ್ಲಿ ಒಂದು ಅಪಾಯಕಾರಿ ಮರ ಗುರುವಾರ ಧರೆಗುರುಳಿದ್ದು ಇನ್ನೂ ಹಲವು ಮರಗಳು ಬೀಳೋ ಹಂತದಲ್ಲಿವೆ. ಸಾರ್ವಜನಿಕರ ಓಡಾಟ ಹೆಚ್ಚಿರುವ ರಸ್ತೆಯಲ್ಲೇ ಇಂಥ ಮರಗಳಿದ್ದು ಜಿಬಿಎ ಶೀಘ್ರ ಮರಗಳನ್ನು ತೆರವು ಮಾಡಬೇಕಿದೆ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರೋ ಪೊಲೀಸ್ ಮಹಾನಿರ್ದೇಶಕರ ಮುಖ್ಯ ಕಚೇರಿ ಬಳಿಯೂ ಅಪಾಯಕಾರಿ ಮರವಿದ್ದು ಬುಡ ಟೊಳ್ಳಾಗಿ ಉರುಳುವ ಹಂತದಲ್ಲಿದ್ದರೂ ಅಧಿಕಾರಿಗಳು ಕ್ಯಾರೆಯಂತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಗಾರು ಪೂರ್ವ ಮಳೆಯ ಅವಾಂತರಗಳೇ ಜನರನ್ನ ಬೆಚ್ಚಿ ಬೀಳಿಸ್ತಿವೆ. ಮುಂಗಾರು ಮಳೆ ಇನ್ನೂ ಆರಂಭವಾಗಿಲ್ಲ. ಒಂದು ವೇಳೆ ಮುಂಗಾರು ಆರಂಭವಾದ್ರೆ ಮಳೆಯ ಆರ್ಭಟ ಇನ್ನೂ ಹೆಚ್ಚಿರುತ್ತೆ. ಆದ್ದರಿಂದ ಶೀಘ್ರದಲ್ಲೇ ಅಪಾಯಕಾರಿ ಮರಗಳನ್ನು ತೆರವು ಮಾಡಿದ್ರೆ ಮುಂದಾಗಬಹುದಾದ ಅನಾಹುತ ತಪ್ಪಿಸಬಹುದು.